ಮಾಡಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಹಿಂದೆ ಮಾಡಿದಂಥ ನಿಮ್ಮ ಸಮೀಕ್ಷೆ ಕಾಂತರಾಜು ವರದಿ, ಅವಾಗೆ ಧೂಳಿಡ್ದು ಗೆದ್ದಲಿಡ್ದು ಗೆದ್ದಲು ತಿಂದಾಕಿದ್ದಾಯ್ತು, 150 ಕೋಟಿ ಡಮಾರ್ ಅನ್ಸ್ಬಿಟ್ರೆ ಅದು. ಈಗ ಮತ್ತೊಂದು 400 ಕೋಟಿ, ಇವಾಗ ಸದ್ಯಕ್ಕೆ 400, ಮುಂದೆ ಅದು ಎಷ್ಟಾಗ್ತದೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಟ್ಯಾಕ್ಸ್ ಪೇಯ್ಡ್ ಹಣ ಅಂದರೆ ಬೆಲೆನೇ ಇಲ್ಲ ಅವ್ರಿಗೆ. ಟ್ಯಾಕ್ಸ್ ಪೇಯ್ಡ್ ಹಣ ಬೆಲೆನೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ, ಇದು ಹಳ್ಳ ಹಿಡಿದ್ಬಿಟ್ಟಿದೆ ಈಗ. ಇದರಿಂದ ಈ ಸಮೀಕ್ಷೆಯಿಂದ ನಿಖರವಾಗಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗ್ತೈತೆ? ಈ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಕಷ್ಟ ಆದರೆ ಬಿಡಿ. ಆ ಫಾರಮಲ್ಲಿ ನಿಮ್ಗೆ ಏನು ಬೇಕೋ ಇವಾಗ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ. ಈಗ ರಾಯರೆಡ್ಡಿ ಹೇಳಿದ್ದಾನೆ, ನಾನು ಇದೇ ಕೊಡಲ್ಲ, ನಾನು ಏನೋ ಜಾತಿನೂ ಏನು ನಾನು ಯಾವ ಜಾತಿನೂ ಕೊಡಲ್ಲ ಅಂತ ಹೇಳಿದ್ದಾರೆ. ಹೆಂಗೆ ಬರ್ಕೊಂತೀರ? ಈಗ ರಾಯರೆಡ್ಡಿದ್ದು ಯಾವ ಜಾತಿ ಅಂತ ಬರ್ಕೊಂತೀರ? ಒಬ್ಬ MLA, ಸೀನಿಯರ್ MLA, ಅವರು ಹೇಳಿದ್ದಾರೆ ನಾನು ಜಾತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅವಾಗ ನಿಮ್ಮ ಜಾತಿ ಗಣತಿ ಯಾರ್ಯಾರ್ದು ಎಷ್ಟೆಷ್ಟು ಅಂತ ಹೆಂಗೆ ಗೊತ್ತಾಗ್ತೈತೆ? ಇದು ಒಂದು ರೀತಿ ಜಾತಿ ಗಣತಿ ಹೆಸರಲ್ಲಿ ದುಡ್ಡು ಹೊಡೆಯುವಂಥ ದಂಧೆ. ಮೊದಲೊಂದ್ಸರಿ ಹೊಡೆದು 150 ಕೋಟಿ ನುಂಗಾಕಿದ್ರು, ಇವಾಗ ಒಂದು 400 ಕೋಟಿ ನುಂಗಾಕೋದು. ನುಂಗಾಕುವ ಜಾತಿ ಗಣತಿ ಇದು, ನುಂಗಣ್ಣಗಳ ಜಾತಿ ಗಣತಿ ಇದು. ಮತ್ತು ಸಿದ್ದರಾಮಯ್ಯನವರು ಅವ್ರಿಗೆ ಏನು ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಮನೇಲಿ ಕೂತ್ಕೊಂಡು ತಯಾರು ಮಾಡುವಂಥ ಜಾತಿ ಗಣತಿ ಅಷ್ಟೇ. ಇದರಿಂದ ರಾಜ್ಯಕ್ಕೆ ಒಂದು ನ್ಯಾಯ ಪೈಸೆನೂ ಹೆಲ್ಪ್ ಆಗಲ್ಲ. ಇದು ಕೊನೆಗೆ ನಾನು ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ, ನೋಡಿ, ನೀವು ಯಾವುದೋ ಕಾರ್ ಇದೆ, ಅವ್ರು ಕೇಳ್ತಾರೆ ಕಾರ್ ಇದೆಯಾ ಅಂತ. ಕಾರ್ ಇದೆ ಅಂತ ಬರೆದ್ರೆ ನೀವು ಕಾರ್ನೇನು ಮಾಡ್ತಾ ಇದ್ದೀರಾ? ಟ್ಯಾಕ್ಸಿ ಓಡಿಸ್ತಾ ಇರ್ತೀರ. ನೀವು ಎಲಿಜಿಬಿಲಿಟಿನೇ ಹೊರಟೋತೀರಾ. ನೀವು ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತದೆ ನಿಮಗೆ. ಫಸ್ಟು ರೇಷನ್ ಕಾರ್ಡು, ಆಮೇಲೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಇಲ್ಲ ನಿಮಗೆ, ಆಮೇಲೆ 2000 ರೂಪಾಯಿ ಬರಲ್ಲ ನಿಮಗೆ. ನೀನು ಯಾವುದೋ ಹಾಲು ಕರೆದು ಹಸುನ, ನನ್ನ ಹತ್ರ 4 ಹಸು ಕರಿತಿದ್ದೆ, ಇದೆ ಎಮ್ಮೆ ಇದೆ, ನಾನು ಹಾಲು ಕರೆದು ನಾನು ಜೀವನ ಮಾಡ್ತಾ ಇದ್ದೆ, ಲೆಕ್ಕ ಹಾಕ್ತಾರೆ 4 ಹಸು ಅಂದ್ರೆ ಎಷ್ಟು ಬರ್ತದೆ ದುಡ್ಡು, ನೀನು ಎಲಿಜಿಬಲೇ ಬರಲ್ಲ. ಇದು ಆಹಾರ ಇದರದ್ದು ಬರ್ತಕ್ಕಲ್ಲ, ನಮ್ಮದು ರೇಷನ್ ಇದಕ್ಕೆ ಮಾನದಂಡ ಇದೆ.